ಚಳಿಗಾಲದಲ್ಲಿ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಹಾಗಾಗಿ ಚಳಿ ಬಗ್ಗೆ ಎಚ್ಚರ ಇರಲಿ ಅಂತ ಹೇಳಿ ಹೃದ್ರೋಗ ತಜ್ಞರು ಹೇಳ್ತಿದ್ದಾರೆ. ಚಳಿಗಾಲದಲ್ಲಿ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಚಳಿಗೆ ರಕ್ತ ಹೆಪ್ಪುಗಟ್ತಾ ಇದೆ. ರಕ್ತ ಹೆಪ್ಪುಗಟ್ಟಿ ಹೃದಯಾಘಾತಗಳು ಸಂಭವಿಸ್ತಾ ಇವೆ. ಜಯದೇವ ಸೇರಿ ನಗರದ ಆಸ್ಪತ್ರೆಗಳಲ್ಲಿ ಈ ರೀತಿಯಾದಂತಹ ಪ್ರಕರಣಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಹೆಚ್ಚು ಚಳಿಯಲ್ಲಿ ಇರದಂತೆ ಜಯದೇವ ವೈದ್ಯರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಚಳಿಗಾಲ ಶುರುವಾಗ್ತಾ ಇದ್ದ ಹಾಗೆ ವೈದ್ಯರು ಕೊಡ್ತಾ ಇರುವಂತಹ ಬಹಳ ಇಂಪಾರ್ಟೆಂಟ್ ಆದಂತಹ ಎಚ್ಚರಿಕೆ ಇದು, ಪ್ರಮುಖವಾದಂತಹ ಎಚ್ಚರಿಕೆ ಇದು. ಹಾರ್ಟ್ ಅಟ್ಯಾಕ್ ಕೇಸಸ್ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನ ವೈದ್ಯರು ತಿಳಿಸುತ್ತಿದ್ದಾರೆ. ಟೆಂಪರೇಚರ್ ಯಾವಾಗ ಕಡಿಮೆ ಆಗುತ್ತೆ, ಅಧ್ಯಯನಗಳ ಪ್ರಕಾರ ಚಳಿಗಾಲದಲ್ಲಿ ಹೃದಯಾಘಾತದ ಸಂಖ್ಯೆ ಹೆಚ್ಚಾಗುತ್ತೆ. ಯೂಶಲಿ ಈಗ ಆಲ್ರೆಡಿ ನಮ್ಮಲ್ಲಿ ಕೆಲವರಿಗೆ ರಕ್ತನಾಳದಲ್ಲಿ ಸ್ವಲ್ಪ ತೊಂದರೆ ಇರುತ್ತೆ, ಆಲ್ರೆಡಿ ಅಡಚಣೆ ಇರುತ್ತೆ, ಸ್ವಲ್ಪ ಪ್ಲೇಕ್ಸ್ ಅಂತ ಏನು ಹೇಳ್ತೀವಿ, ಬ್ಲಾಕೇಜ್ ಇರುತ್ತೆ. ಇಂತಹವರು ಅವ್ರೇನಾಗುತ್ತೆ, ನಮ್ಮಲ್ಲಿ ಚಳಿಗಾಲದಲ್ಲಿ ರಕ್ತನಾಳಗಳು ಏನಾಗುತ್ತೆ ಅಂದರೆ ಸಂಕುಚಿತಗೊಳ್ಳುತ್ತೆ, ಕನ್ಸ್ಟ್ರಿಕ್ಷನ್ ಅಂತೀವಿ. ಕನ್ಸ್ಟ್ರಿಕ್ಷನ್ ಆದಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಬಿ ಪಿ ಜಾಸ್ತಿ ಆದಾಗ ರಕ್ತದ ಮೇಲೆ ಹೆಚ್ಚಿನ ಒತ್ತಡ ಬರುತ್ತೆ. ಈಗ ನಾವು ಕೈ ಕಾಲುಗಳಲ್ಲಿರ್ತಕ್ಕಂಥ ರಕ್ತನಾಳಗಳು ಸಹ ಸಂಕುಚಿತಗೊಳ್ಳುತ್ತವೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಗತಿ ನೀಡ್ತಾ ಹೋಗ್ತಾರೆ. ಪ್ರಗತಿ, ವೈದ್ಯರು ಹೇಳಿದ್ದನ್ನ ನಾವು ಕೇಳಿಸಿಕೊಂಡ್ವಿ. ಚಳಿಗಾಲ ಶುರುವಾಗ್ಬಿಟ್ಟಿದೆ, ಮಾರ್ನಿಂಗ್ ಎದ್ದು ವಾಕ್ ಹೋಗೋರ ಸಂಖ್ಯೆ ಕೂಡ ಜಾಸ್ತಿ. ಬಟ್ ವೈದ್ಯರು ಹೇಳ್ತಿದ್ದಾರೆ ಚಳಿಗೆ ನಿಮ್ಮನ್ನ ನೀವು ಜಾಸ್ತಿ ಒಡ್ಕೊಳ್ಬೇಡಿ ಅಂತ ಹೇಳಿ. ಹಾಗಾಗಿ ಈ ಚಳಿಗಾಲದಲ್ಲಿ ಹಾರ್ಟ್ ಅಟ್ಯಾಕ್ ನಂತಹ ಸಮಸ್ಯೆಯಿಂದ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಬೇಕು ಅಂದ್ರೆ ಏನು ಮಾಡಬೇಕು ಏನು ಮಾಡಬಾರ್ದು, ವೈದ್ಯರು ಏನ್ ಹೇಳಿದ್ದಾರೆ? ಖಂಡಿತ ವಿದ್ಯಾಶ್ರೀ, ಚಳಿಗಾಲದಲ್ಲಿ ಅದು ಈ ಸಲ ಅಂತೂ ವಾಡಿಕೆಗಿಂತ ಜಾಸ್ತಿ ಮಳೆ ಆಗಿರೋದ್ರಿಂದ ಇನ್ನೂ ಹೆಚ್ಚಿನ ಚಳಿ ಇರುತ್ತೆ. 12% ಜಾಸ್ತಿ ಕೊರೆವ ಚಳಿ ಇರುತ್ತೆ ಅಂತ ಹವಾಮಾನ ಇಲಾಖೆಯಿಂದ ಕೂಡ ಎಚ್ಚರಿಕೆಯನ್ನ ಕೊಡಲಾಗಿರುವಂತದ್ದು. ಸೊ ಹಾಗಾಗಿ ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಆಗುವಂತಹ ಅಥವಾ ಹೃದಯ ಸಂಬಂಧಿ ಕೇಸ್ಗಳು ಈಗ ಜಯದೇವ ಆಸ್ಪತ್ರೆಯ ಕದ ತಡ್ತಾ ಇರುವಂತಹ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ವೈದ್ಯರು ಒಂದಷ್ಟು ಸಲಹೆಯನ್ನು ಕೊಟ್ಟಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಬೆಳಗಿನ ಹೊತ್ತಿಗೆ ಜಾಸ್ತಿ ಈ ಹಿರಿಯರು ವೃದ್ಧರು ಬೆಳಗಿನ ಹೊತ್ತಿಗೆ ವಾಕ್ ಮಾಡ್ತಾರೆ. ನಿಮಗೆ ಗೊತ್ತಿರಬಹುದು, ವಯಸ್ಸಾದವರು ಜಾಸ್ತಿ ಬೇಗ ಎದ್ದು ಹೇಳ್ತಾರೆ. ಸೊ ಬೇಗ ಎದ್ದು ವಾಕಿಂಗ್ ಹೋಗೋದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅಂದ್ರೆ ಮಧ್ಯಾಹ್ನದ ಹೊತ್ತಲ್ಲೋ ಅಥವಾ ಸಂಜೆಯ ಹೊತ್ತಲ್ಲೋ ವಾಕಿಂಗ್ ಅನ್ನ ಮಾಡಿದ್ರೆ ಈ ಸಂದರ್ಭದಲ್ಲಿ ಅಂದ್ರೆ ಚಳಿಗೆ ಮೈಯನ್ನ ಒಡ್ಡೋದಕ್ಕಿಂತ ಚಳಿ ಸ್ವಲ್ಪ ಕಡಿಮೆ ಆದ್ಮೇಲೆ ಬಿಸಿಲು ಬಿದ್ದ ಮೇಲೆ ವಾಕಿಂಗ್ ಮಾಡ್ಲೇಬೇಕಾದ ಅನಿವಾರ್ಯತೆ ಇದ್ರೆ ಆಗ ವಾಕಿಂಗ್ ಅನ್ನ ಮಾಡ್ಬೇಕು ಅನ್ನುವಂತಹ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ಅದು ಸಾಧ್ಯ ಆಗಿಲ್ಲ ಅಂದ್ರೆ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮನೆಯಲ್ಲೇ ವಾಕಿಂಗ್ ಮಾಡ್ಬೇಕು. ಜೊತೆಗೆ ಒಂದಷ್ಟು ಎಕ್ಸರ್ಸೈಸ್ ಅನ್ನ ಮಾಡೋದಕ್ಕೆ ಸಲಹೆಯನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ಈ ಚಳಿ ಜಾಸ್ತಿ ಆಗ್ತಾ ಹೋದಾಗೆ ನಿಮ್ಗೆ ರಕ್ತದೊತ್ತಡ ಹೆಚ್ಚಾಗ್ತಾ ಹೋಗುತ್ತೆ. ರಕ್ತದೊತ್ತಡ ಹೆಚ್ಚಾಗ್ತಾ ಹೋದಾಗೆ ಹೃದಯದ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮ್ಗೆ ಹೃದಯ ಸಂಬಂಧಿ ಕಾಯಿಲೆ ಬರುತ್ತೆ. ಅದ್ರ ಜೊತೆಗೆ ನಿಮ್ಗೀಗ ಗೊತ್ತಿರೋ ಹಾಗೆ ಬೆಂಗಳೂರಲ್ಲಿ ಸಾಕಷ್ಟು ಕೆಲಸಗಳು ನಡೀತಾ ಇದೆ, ಕಾಮಗಾರಿಗಳು ನಡೀತಾ ಇದೆ. ಚಳಿಗಾಲದ ಸಂದರ್ಭದಲ್ಲಿ ಒಂದಷ್ಟು ವಾಯು ಮಾಲಿನ್ಯ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಮಾಲಿನ್ಯದ ಕಣಗಳು ಕೂಡ ಉಸಿರಾಡುವಂತಹ ಸಂದರ್ಭದಲ್ಲಿ ನಮ್ಮ ಶ್ವಾಸಕೋಶವನ್ನ ಪ್ರವೇಶ ಮಾಡುತ್ತೆ. ಸೊ ಹಾಗಾಗಿ ರಕ್ತದಲ್ಲಿ ಸಂಗ್ರಹ ಮತ್ತು ರಕ್ತನಾಳಗಳಲ್ಲಿ ಅಡಚಣೆ ಉಂಟಾಗುತ್ತೆ. ಈ ಕಾರಣದಿಂದ ಕೂಡ ಹೃದಯಾಘಾತ ಅಪಾಯ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಆದಷ್ಟು ಹೊರಗಡೆ ಹೋಗುವಾಗ ನಾವು ಮಾಸ್ಕ್ ಅನ್ನ ಹಾಕಬೇಕು. ಧೂಳಿನಲ್ಲಿ ನಮ್ಮ ಮೈಯನ್ನ ಜಾಸ್ತಿ ಕೊಡಬಾರ್ದು. ಜೊತೆಗೆ ಆದಷ್ಟು ಮಾಸ್ಕ್ ಅನ್ನ ವೇರ್ ಮಾಡೋದು ಉತ್ತಮ ಅನ್ನುವಂತಹ ಸಲಹೆಯನ್ನ ಕೊಟ್ಟಿರುವಂತದ್ದು. ವಯಸ್ಸಾದವರು ಜಾಸ್ತಿ ಎಚ್ಚರಿಕೆಯನ್ನ ತೆಗೆದುಕೊಳ್ಳುವಂತಹ ಅವಶ್ಯಕತೆ ಈ ಬಾರಿ ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಪ್ರಗತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.